ಧರ್ಮಸ್ಥಳ ಸಮಾಧಿ ಪ್ರಕರಣ 25 ಮಾನವನ ಮೂಳೆಗಳು ಪತ್ತೆ. ಭದ್ರತೆ ಹೆಚ್ಚಿಸಿದ ಎಸ್ಐಟಿ. ಧರ್ಮಸ್ಥಳದಲ್ಲಿ ನಡೆದಿದೆ ಎಂದು ಹೇಳಲಾಗಿರುವ ಸಾಮೂಹಿಕ ಅಂತ್ಯಕ್ರಿಯೆ ಪ್ರಕರಣದಲ್ಲಿ ಮಹತ್ವದ ಮುನ್ನಡೆಯೊಂದು ಸಿಕ್ಕಿದೆ. ವಿಶೇಷ ತನಿಖಾ ತಂಡ ಎಸ್ಐಟಿ ತಂಡಕ್ಕೆ ಸಮಾಧಿ ಸ್ಥಳದಿಂದ ಅಸ್ಥಿ ಪಂಜರದ ಮೂಳೆಗಳು ಸಿಕ್ಕಿದೆ ಎಂದು ವರದಿಯಾಗಿತ್ತು. ಇದೀಗ ಎಸ್ಐಟಿ ತಂಡಕ್ಕೆ ಮಹತ್ವದ ಮಾಹಿತಿ ಕೇಳಿ ಬಂದಿದೆ. ಧರ್ಮಸ್ಥಳದ ಮುರುಡೆ ಕೇಸ್ ಸಂಬಂಧಿಸಿದಂತೆ ಮೊದಲ ದಿನದಿಂದಲೂ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಸುದ್ದಿ ಬಿತ್ತರಿಸಿತ್ತು. ಇದೀಗ 6ನೇ ಗುಂಡಿಯಲ್ಲಿ ಅಸ್ಥಿ ಪಂಜರದ ಅವಶೇಷಗಳು ಸಿಕ್ಕಿರುವ ಬಗ್ಗೆ ಮಾಹಿತಿ ಕೂಡ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿರುವುದಾಗಿ ಕೆಲವು ವರದಿಗಳು ತಿಳಿಸಿವೆ. ಇನ್ನು 6ನೇ ಗುಂಡಿಯಲ್ಲಿ ಸಿಕ್ಕಂತಹ ಮೂಳೆಗಳನ್ನು ಎಸ್ಐಟಿ ಸಂಗ್ರಹಿಸಿಕೊಂಡಿದ್ದು, ಅನಾಮಿಕ ಹೇಳಿದಂತೆ ಅಸ್ಥಿ ಪಂಜರದ ಅವಶೇಷಗಳು ಪತ್ತೆಯಾಗಿವೆ. 6ನೇ ಪಾಯಿಂಟ್ ನಲ್ಲಿ ಕೆಲ ಮೂಳೆಗಳು ಪತ್ತೆಯಾಗಿದೆ. ಹಿಂದೆ ಎಫ್ಎಸ್ಎಲ್ಗೆ ಈ ಮೂಳೆಗಳನ್ನ ರವಾನಿಸುವ ಸಾಧ್ಯತೆ ಇದೆ ಎಂದು ಎಸ್ಐಟಿ ಸಿಬ್ಬಂದಿ ತಂಡ ತಿಳಿಸಿದೆ. ಹಾಗಿದ್ರೆ ನಿನ್ನೆ ಬುಧವಾರ ಕಾರ್ಯಾಚರಣೆಯ ವೇಳೆ ಸುಮಾರು 2.5 ಅಡಿ ಆಳದಲ್ಲಿ ಕೆಂಪು ಬಣ್ಣದ ರವಿಕೆ, ಪ್ಯಾನ್ ಕಾರ್ಡ್ ಹಾಗೂ ಎಟಿಎಂ ಕಾರ್ಡ್ ಪತ್ತೆಯಾಗಿದೆ. ಆದರೆ ಇವತ್ತು 6ನೇ ಸ್ಥಳದಲ್ಲಿ ಉತ್ಖನನ ಕಾರ್ಯದ ವೇಳೆ ಮೂಳೆಗಳು ಸಿಕ್ಕಿರುವುದಾಗಿ ಎಸ್ಐಟಿ ತಂಡ ತಿಳಿಸಿದೆ. ಹಾಗಿದ್ರೆ ಈ ಶವಗಳ ಪತ್ತೆದಾರಿಕೆಗೆ ಸಂಬಂಧಪಟ್ಟಂತೆ ಮುಂದೆ ಯಾವ ರೀತಿಯಾದ ತಿರುವನ್ನ ಪಡೆದುಕೊಳ್ಳಬಹುದು ಅನ್ನೋದನ್ನ ಕಾದು ನೋಡೋಣ. ಮತ್ತು ವಿಧಿವಿಜ್ಞಾನ ಕಾರ್ಯವಿಧಾನಗಳನ್ನು ಎಸ್ಐಟಿ ಹೆಚ್ಚಿಸಿದೆ. ಇದರೊಂದಿಗೆ ಅವಶೇಷಗಳನ್ನು ವಿಶ್ಲೇಷಣೆಗಾಗಿ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಎಫ್ಎಸ್ಎಲ್ ಕಳುಹಿಸುವ ನಿರೀಕ್ಷೆ ಇದ್ದರೂ ತಕ್ಷಣದ ವರ್ಗಾವಣೆ ಕಷ್ಟಕರವೆಂದು ಅಧಿಕಾರಿಗಳು ಸೂಚಿಸಿದ್ದಾರೆ ಎನ್ನಲಾಗಿದ್ದು, ಪೊಲೀಸ್ ಮೂಲಗಳ ಪ್ರಕಾರ ಉತ್ಖನನ ಸಂಖ್ಯೆ 6 ಎಂದು ಗುರುತಿಸಲಾದ ಸ್ಥಳದಲ್ಲಿ ಮಾನವ ಅವಶೇಷಗಳು ಪತ್ತೆಯಾದ ನಂತರ ಉತ್ಖನನ ವಲಯಗಳಲ್ಲಿ ಎಸ್ಐಟಿ ಹೆಚ್ಚಿನ ಜಾಗರೂಕತೆಯನ್ನ ಕಾಯ್ದುಕೊಂಡಿದೆ. ಈ ಪ್ರಕ್ರಿಯೆಯ ಸಮಯದಲ್ಲಿ ಯಾವುದೇ ಪುರಾವೆಗಳು ಕಳೆದು ಹೋಗದಂತೆ ಅಥವಾ ತೊಂದರೆಗೊಳಗಾಗದಂತೆ ನೋಡಿ ಅತ್ಯಂತ ಜಾಗರೂಕರಾಗಿ ಕೆಲಸ ನಡೆಸಲಾಗುತ್ತಿದೆ ಎಂದು ತಿಳಿದು ಬಂದಿದೆ. ಇನ್ನು 1995 ಮತ್ತು 2014ರ ನಡುವೆ ಧರ್ಮಸ್ಥಳ ಪ್ರದೇಶದಲ್ಲಿ 100ಕ್ಕೂ ಹೆಚ್ಚು ಶವಗಳನ್ನು, ಅದರಲ್ಲಿಯೂ ಹೆಚ್ಚಾಗಿ ಮಹಿಳೆಯರು ಮತ್ತು ಅಪ್ರಾಪ್ತ ವಯಸ್ಕರ ಶವಗಳನ್ನು ಹೂತಿರುವುದಾಗಿ ಅನಾಮಿಕ ದೂರುದಾರ ಆರೋಪಿಸಿದ ನಂತರ ಕರ್ನಾಟಕ ಸರ್ಕಾರವು ಎಸ್ಐಟಿ ತಂಡವನ್ನು ರಚಿಸಿತು. ಜುಲೈ 28ರಿಂದ ಸ್ನಾನಗೃಹದ ಬಳಿ 13 ಶಂಕಿತ ಸ್ಥಳಗಳನ್ನು ದೂರುದಾರ ಗುರುತಿಸಿದ್ದಾನೆ. ಇದರ ಅನ್ವಯವಾಗಿ ಎಸ್ಐಟಿ ತಂಡ ಆ ದೂರುದಾರ ಎದುರೇ ಸ್ಥಳಗಳಲ್ಲಿ ಅಗೆದು ಏನಾದರೂ ಕುರುಹುಗಳು ಸಿಗುತ್ತದೆಯೋ ಎಂದು ಶೋಧಿಸುತ್ತಿದ್ದಾರೆ. ಇನ್ನು ವಿಧಿವಿಜ್ಞಾನ ಮತ್ತು ಕಾನೂನು ತಜ್ಞರ ಮೇಲ್ವಿಚಾರಣೆಯಲ್ಲಿ ಸಂಘಟಿತ ಉತ್ಖನನ ಮತ್ತು ಸಾಕ್ಷ್ಯ ಸಂಗ್ರಹ ಪ್ರಯತ್ನವನ್ನು ಪ್ರಾರಂಭಿಸಿದೆ. ಈಗಾಗಲೇ 13 ಸ್ಥಳಗಳಲ್ಲಿ 6 ಸ್ಥಳಗಳ ಉತ್ಖನನವಾಗಿದ್ದು, ಇನ್ನು 7ನೇ ಸ್ಥಳಗಳ ಉತ್ಖನನ ಬಾಕಿ ಉಳಿದಿದ್ದು, ಇಂದು 7ನೇ ಸ್ಥಳಕ್ಕೆ ಭೇಟಿಯನ್ನ ನೀಡಲಿದ್ದಾರೆ. ಅನಾಮಿಕ ದೂರುದಾರನ ಹೇಳಿಕೆ ಪ್ರಕಾರ ಉಳಿದ 7 ಸ್ಥಳಗಳಲ್ಲಿ ಹೆಚ್ಚಿನ ಸಾಕ್ಷ್ಯ ಸಿಗಬಹುದು ಎಂಬುವಂತಹ ಮಾಹಿತಿ ಎಲ್ಲರಲ್ಲೂ ಕುತೂಹಲವನ್ನ ಉಂಟು ಮಾಡಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.